ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ದೇವಸ್ಥಾನದ ಮುಂದೆ ಆಗ್ತಿದ್ರು ಪೆಂಡಾಲು, ಗುರುಗಳು ಮತ್ತೆ ನಾನು ಮಾರ್ಕೆಟ್ ಕಡೆಗೆ ಪ್ರಯಾಣ. ಹೋಗ್ತಾ ದಾರಿಲಿ ಕಬ್ಬಿನ ಜ್ಯೂಸ್ನ ಕುಡ್ಕೊಂಡು ಈ ಕಡೆ ನೋಡಿದ್ರೆ ನಿಂಜಾ ಕಾವಾಸಕಿ, ಆ ಕಡೆ ನೋಡಿದ್ರೆ ಟಾಟಾ ಪಾರ್ಕ್, ಸೈಡಲ್ಲಿ ನೋಡಿದ್ರೆ ಶಿವ ಪಾರ್ವತಿ ಬಸ್ಸು. ಎಕ್ಸಾಮಲ್ಲಿ ಬೇಕಂದ್ರೆ ಪಾಸ್ ಆಗ್ಬೋದು, ಆದ್ರೆ ಟ್ರಾಫಿಕಲ್ಲಿ ಮಾತ್ರ ಪಾಸ್ ಆಗಕ್ಕಾಗಲ್ಲ. ಪೊಲೀಸರ ಸಹಾಯಕ್ಕಾಗಿ 112ಗೆ ಕರೆ ಮಾಡಿ ಅಂತ ಸಿಗ್ನಲ್ ಅಲ್ಲಿ ಅವೇರ್ನೆಸ್ ಬೋರ್ಡ್. ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮಾರ್ಕೆಟ್ ಕಡೆಗೆ ಬಂದ್ವಿ. ಅಂಗಡಿಲಿ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಬಿಲ್ ಹಾಕ್ಸಿ ರಾಜ್ ಪೇಪರ್ಸ್ ಅಲ್ಲಿ ಪ್ಲೇಟ್ಸು ಕಪ್ಸನ್ನ ಚೆಕ್ ಮಾಡ್ತಿರೋ ಗುರುಗಳು. ಎಷ್ಟು ಚೆನ್ನಾಗಿದ್ಯಾ? ಗಾಡಿ ತಂದು ಪ್ಯಾಕ್ ಮಾಡಿ ಗಾಡಿಗೆ ಕಟ್ಟಿ ಬರ್ತಾ ದಾರಿಲಿ ಊಟ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನದ ಮುಂದೆ ರಂಗೋಲಿ ಹಾಕ್ತಿರೋ ಆಂಟಿ, ದೇವರಿಗೆ ವಿಭೂತಿ ಇಡ್ತಿರೋ ಮಾದೇಶ, ಅಭಿಷೇಕ ಎಲ್ಲ ಮಾಡಿ ಹಾಡಾಡ್ತಿರೋ ಗುರುಗಳು, ದೇವರಿಗೆ ನೈವೇದ್ಯ ಇಟ್ಟು ಪ್ರಸಾದ ಹಂಚಿದ ಗುರುಗಳು, ಗುರುಗಳ ಆಶೀರ್ವಾದ ತಗೊಂಡು ದೇವರ ಆಶೀರ್ವಾದನ ಪಡ್ಕೊಂಡೆ. ಮುಂದಿನ ಬ್ಲಾಗಲ್ಲಿ ಸಿಗೋಣ.